ಒಂದ್ ಸೋಲು ಪರವಾಗಿಲ್ಲ, ಏನೂ ಆಗಿಲ್ಲ, ವಿ ವಿಲ್ ಬೌನ್ಸ್ ಬ್ಯಾಕ್. ಬಟ್ ಇದರದ್ದು ಬ್ಯಾಟಿಂಗ್ ಅಂತೂ ಇವತ್ತು ನೆಕ್ಸ್ಟ್ ಲೆವೆಲ್ ಇತ್ತು ಅಲ್ವಾ? ಸೋಲೊಂದು ಇರಲಿ, ಗೆಲುವಿನ ಹಾದಿಯಲಿ, ಸೋಲದೆ ಗೆದ್ದವರಲ್ಲ ನಾವು. ಸೋಲಲ್ಲಿ ಮಿಂದು ಗೆಲುವಿನ ನಗೆ ಬೀರುವುದೇ ಪ್ಲೇ ಬೋಲ್ಡ್ ಆಟದ ಆಂತರ್ಯ. ಸಾವಿರಾರು ಸೋಲಿದ್ದರು, ಮಗದೊಮ್ಮೆ ಸೋತರು, ರಕ್ತದ ಕಣಕಣದಲ್ಲೂ RCB. ನೋಡ್ರಿ ಗೈಸ್, ಗಿಚ್ ಮ್ಯಾಚ್ ಇತ್ತು. ಟೆನ್ಷನ್ ತೊಲಕ್ ಹೋಗ್ಬೇಡ್ರಿ. ಇದು ಏನದ ಗೆಲುವು ಸೋತು ಎಲ್ಲ ಇರ್ತಾವ, ಟೆನ್ಷನ್ ತೊಲಕ್ ಹೋಗ್ಬಾರ್ದು. ನಮ್ದು ಏನದ ಒಂದು ಪರಂಪರೆ ಇತ್ತು, ಫಸ್ಟ್ ಮ್ಯಾಚ್ ಏನದ ದೇವ್ರಿಗೆ ಕೊಡ್ಬೇಕಂತ. ಅದೆಲ್ಲ ಟ್ರೋಲ್ ಗಿಲ್ ಮಾಡ್ಲತ್ತಾರ, ಅದೇ ಮಾಡಿ ಚಲೋ ಅನ್ಸಲ್ಲ ಅಂತ. ಈ ಸಲ ಏನದ 3ನೇ ಮ್ಯಾಚ್ ಏನದ ದೇವ್ರಿಗೆ ಕೊಡ್ಲತ್ತೀವ್ರಿ. ಹಂಗೆ ಸೋಲ್ಬೇಕಂತ ಸೋತಿಲ್ಲ, ಹಂಗೇನಿಲ್ಲ. ಹಂಗೆ ಸ್ವಲ್ಪ ಮಳಿ ಗಿಳಿ ಬಂದು ಸ್ವಲ್ಪ ಏನದ ಪಿಚ್ ಹಸಿ ಆಗಿತ್ತು. ಇಲ್ಲಾಂದ್ರೆ ಆರಾಮ್ ಇವತ್ತು ತಿಂಚೆ ಹೊಡಿತೀರಿ ನಮ್ಮ ಹುಡುಗರು. ಪಾರ್ವಾಳ ಆಡ್ಲಿ ಒಂದ್ ಮ್ಯಾಚ್, ಖುಷಿ ಆಗ್ಲಿ. ಈಗ ಎಲ್ಲಾನು ನಾವೇ ಗೆದ್ರೆ ಚಲೋ ಅನ್ಸಲ್ಲಲ್ರಿ. ಸಣ್ಣ ಪಾರ್ವಾಳ ಆಡ್ತಾವ, ಅವ್ರಿಗೆ ಆಳು ಕೊಡ್ಬೇಕಾಗ್ತದ. ಇವೇನ್ ಟೆನ್ಷನ್ ತೊಲಕ್ ಹೋಗ್ಬೇಡ್ರಿ. ಇದು ಏನ ಭಾಳ ಸೆಮಿಫೈನಲ್ ಫೈನಲ್ ಅದ, ಏನೋ ಭಾಳ ಮುಂದದ. ಏನೋ ಒಂದು ಮ್ಯಾಚ್ ಸೋತರ ನಮ್ಗೆ ಏನು ಫರಕ್ ಬೀಳಂಗಿಲ್ಲ. ನಮ್ಮ ಹುಡುಗರು ಜಬರ್ದಸ್ತ್, ನಮ್ಮ ಬ್ಯಾಟ್ಸ್ಮನ್ ಎಲ್ಲ ಬ್ಯಾಟಿಂಗ್ ಲೈನ್ ಜಬರ್ದಸ್ತ್ ಅದ ರೀ. ಟೆನ್ಷನ್ ತೊಲಕ್ ಹೋಗ್ಬೇಡ್ರಿ ನೀವು. ಈಗ ಅಷ್ಟೇ ಏನದ, ನಾಯಿಗಳು ಬರ್ತಾವ್ರಿ ಹೊಗಳ್ಕೊತ. ಇಲ್ಲಿ MI ನಾಯಿಗಳು ಬರ್ತಾವ ಬೋಬು ಅಂತ, ಇಲ್ಲಿ CSK ನಾಯಿಗಳು ಬರ್ತಾವ ಬೋಬು ಅಂತ. ನೀವೇನು ಟೆನ್ಷನ್ ತೊಲಕ್ ಹೋಗ್ಬೇಡ್ರಿ. ಮತ್ತು ಭಾರತದವ್ರಿಗೆ ಮ್ಯಾಚ್ ಅದ ರೀ, ಹಾಗೆ ಗುದ್ದದೇ ಅದ MI ದವ್ರಿಗೆ. ಅವಾಗ ಏನದ, ಇವೆಲ್ಲ ನಾಯಿಗಳಿಗೆ ನಾವು ಸುಮ್ ಕುಂದ್ರಸಮಿ. ಅವಾಗಿಂತಾನೆ ಏನು ಟೆನ್ಷನ್ ತಗೋಬೇಡ್ರಿ, ಎಲ್ಲ ಮ್ಯಾಚ್ ನೋಡ್ರಿ. ಜೈ RCB. ಸೋತ್ರಿ ಮಾತ್ ನೋಡ್ರಿ ನಾಯಿ. ಏನ್ RCB ಸೋತ್ತೆ ಅಂತ ಫುಲ್ ಖುಷಿ ಒಳಗದ್ರೇನಪ್ಪ ಕುರ್ಸಾಲೆ ಹೋಳೆ. ಏನು ಸ್ಟೇಟಸ್ ಹಾಕಿ ಹಕ್ಕು. ನಿಮಗೆಲ್ಲ ಒಂದ್ ಮಾತು ಹೇಳ್ತೀವಿ ಕೇಳ್ರಿ. ಅಕಸ್ಮಿಕ ನಮ್ಮ RCB ಗೆದ್ದಿದ್ ತಂದಿದ್ರ ಸತ್ತ ಹೋತಿದ್ರಿ ನೀವು. ಅದಕ್ಕೆ ನಮ್ಗ್ ಕಾಂಪಿಟೇಷನ್ ಬೇಕಲ್ಲ, ನಿಮ್ಮಂತವ್ರು ಬೇಕು ನಮ್ಗೆ ಉರ್ಸಾಕ. ಅದರ ಸಲುವಾಗಿ ಬಿಟ್ಟಿವಿ. ಒಂದ್ ಡೈಲಾಗ್ ಹೇಳ್ತೀನಿ ಕೇಳ್ರಿ. ನಿಮಗೆ ಗ್ವಾಡಿ ಮ್ಯಾಗಿರುತ್ತ ಅಲ್ಲಿ RCB ಸೋತದ ಖುಷಿ ಪಡಕತ್ತಿರಲ್ಲ ನಿನ್ ಬಾಯಾಗ ನಾನು ಬುಲ್ಲಿ. ಫಸ್ಟು ಸ್ಕೂಲ್ಗಳನ್ನೆಲ್ಲ ಓಪನ್ ಮಾಡಿ. ಈ ಮಕ್ಕಳದ್ದು ಸಿಕ್ಕಾಪಟ್ಟೆ ಗಲಾಟೆ ಆಗ್ಬಿಟ್ಟಿದೆ. ಮತ್ತು ಈ ವೈಭವ್ ಸೂರ್ಯವಂಶಿನ ತೊಗೊಂಡಾಗ ಯಾವ್ದಾದ್ರು ಸಮ್ಮರ್ ಕ್ಯಾಂಪ್ಗೆ ಹಾಕಿ ಸುಮ್ಮನೆ ತಂದು IPL ಬಿಟ್ಟಿದ್ದಾರೆ. ಅವ್ನು ಚಿಕ್ಕವರು ದೊಡ್ಡವರು ಅಂತ ನೋಡಿದ್ರೆ ಎಲ್ಲರಿಗೂ ನಾಯಿ ಹೊಡೆದಂಗೆ ಹೊಡಿತಾ ಇದ್ದಾನೆ. ಮತ್ತು ಬುಮ್ರಾ, ಹೇಜಲ್ವುಡ್, ಭುವನೇಶ್ವರ್ ಅವ್ರಿಗೆಲ್ಲ ವೈಭವ್ ವಯಸ್ಸಿನ ಮಕ್ಕಳಿದ್ದಾರೆ. ಮನೆಗೆ ಹೋಗಿ ಅವ್ರಿಗೆ ಹೆಂಗೆ ಮುಖ ತೋರ್ಸೋಕ್ಕಾಗುತ್ತೆ? ಆಮೇಲೆ ಈ ಸ್ಕೂಲ್ಗಳಲ್ಲೂ ಅಷ್ಟೇ, ಗೇಮ್ಸ್ ಪೀರಿಯಡ್ ಟೈಮಲ್ಲಿ ಮ್ಯಾಥ್ಸ್ ಟೀಚರ್ನ ಬಿಟ್ಟು ಅವ್ರಿಗೆಲ್ಲ ಬೇಜಾರು ಮಾಡಬೇಡಿ. ಅವ್ರಿಲ್ಲಾಂದ್ರೆ ಗೇಮ್ಸ್ ಪೀರಿಯಡ್ ಬಿಟ್ಬಿಟ್ಟು ಹಿಂಗೆ IPL ಟೂರ್ನಮೆಂಟ್ಸ್ಗೆ ಬಂದು ದೊಡ್ಡವ್ರಿಗೆಲ್ಲ ಹಿಂಸೆ ಮಾಡ್ತಾ ಇರ್ತಾರೆ. ಜೊತೆಗೆ ಈ ಜೈಸ್ವಾಲ್ ಬೇರೆ, ಇಷ್ಟು ದಿನ ನಾವು ಅವನ್ನ ಚಿಕ್ಕವನು ಅಂದ್ಕೊಂಡಿದ್ವಿ. ಈಗ ಸೂರ್ಯವಂಶಿ ಬಂದಮೇಲೆ ಇವ್ನು ಮೀಸೆ ಎಲ್ಲ ಬಿಟ್ಕೊಂಡು ಆಗಲೇ ರಿಟೈರ್ಮೆಂಟ್ಗೆ ರೆಡಿ ಆಗಿಬಿಟ್ಟಿದ್ದಾನೆ. ಸೊ ಈ ಸೂರ್ಯವಂಶಿಯಿಂದ ಎಲ್ಲರಿಗೂ ಪ್ರೆಷರ್ ಇಡೀ ಟೂರ್ನಮೆಂಟಲ್ಲಿ. ಮುಂಚೆ ಎಲ್ಲ 19-20 ವರ್ಷದ ಹುಡುಗರು ಬಂದು ಕೋಟಿ ತಗೊಂಡಿದ್ರು ಅಂತ IPL ಅಲ್ಲಿ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಬೈಯೋರು. ಈ ವೈಭವ್ ಬಂದ್ಮೇಲೆ ಇವಾಗ ನಮ್ಮ ಮನೇಲಿ ಮಾತಾಡದೆ ಬಿಟ್ಬಿಟ್ಟಿದ್ದಾರೆ ನನ್ನ. ಸೈಕು ಗುರು, ಅರ್ಲಿ ವಿಕೆಟ್ಸ್ ಹೋಗಿ ಮಿಡ್ಲ್ ಆರ್ಡರ್ ಎಲ್ಲ ಹೊಗೆ ಹಾಕ್ಸ್ಕೊಂಡು ಆದ್ರೂ ನಾವು ಇನ್ನೂ ಹೊಡೆದಿದೀವಲ್ಲ. ಪ್ಯಾರಲ್ ಲೆವೆಲ್ ಟೀಮ್ ಇದಂತೂ. ಸೀರಿಯಸ್ಲಿ ಪಟಿದರ್ದು ಎಂತ ಆಟ ಗುರು, ಹ್ಯಾಟ್ಸ್ ಆಫ್ ಟು ಗುರು. ಕ್ಯಾಪ್ಟನ್ಸ್ ನಾಕಂದ್ರೆ ರಿಸಲ್ಟ್ ಏನಾದ್ರು ಆಗ್ಲಿ, ಬಟ್ ನಿಂತ ಆಡಿದೆಯಲ್ಲ ಕ್ರೇಜಿ ಮನಿನಂತೂ. ಯಾವ್ದೋ ಕಿತ್ತೋದ್ ನನ್ನ ಮಕ್ಕಳು ದೃಷ್ಟಿ ಹಾಕ್ಬಿಡೋರು ಗುರು. ಪಟ ಅಂತ ಬಿದೋಗ್ಬಿಟ್ರು ನಮ್ಮ ಹುಡುಗರೆಲ್ಲ. ಏನ್ ಗುರು ನಮ್ಮ RCB ಕ್ರೇಜು, ಹೋಮ್ ಪಿಚ್ ಅವೇನಾ ಅಂತ ಗೊತ್ತಾಗಲ್ಲ, ಎಲ್ಲ RCB ಇದೆ ಅವ. ವೆಂಕಿ, ನೀನ್ ಸ್ಲೋ ಆಡಿ ನೋಡಿ ಬೈಕ್ ಹೋಗ್ತಿದ್ದಮ್ಮ, ಅದ್ರ ಲಾಸ್ಟ್ ಓವರ್ ಅಲ್ಲಿ ಪಿಕಪ್ ಮಾಡಿ ಸಕ್ಕದಾಗಿ ಮೈಲೇಜ್ ಕೊಟ್ಟಿದ್ಯಾ, ಥ್ಯಾಂಕ್ ಯು. ಸೀರಿಯಸ್ಲಿ ನಮ್ ಡೆಪ್ತ್ ನೋಡಿ ಹೆವಿ ಖುಷಿ ಆಯ್ತು ಗುರು. 7 ವಿಕೆಟ್ ಹೋದ್ರೆ 2 ಬ್ಯಾಟ್ಸ್ಮನ್ ನಿಂತ ಆಡ್ತಿದ್ದಾರೆ. ಕ್ರೇಜಿ ಸ್ಟ್ರಾಟಜಿ. DK, ಒಂದ್ ಸೆಕೆಂಡ್ ನಿನ್ಗೆ ಒಂದು ಸಲಾಂ. ಇದು RCBಯ ಹೊಸ ಅಧ್ಯಾಯ. ರಿಸಲ್ಟ್ ಏನಾದ್ರು ಆಗ್ಲಿ, ಇದು ಹೊಸ ಅಧ್ಯಾಯ. RCB ಮತ್ತ RR ಮ್ಯಾಚ್ ನ 2ನೇ ಮಾತನ್ನ ಹೇಳಿ ಮುಗಿಸ್ಬೇಕಂದ್ರೆ, ವೈಭವ್ ಸೂರ್ಯವಂಶಿ ಅವರು 15 ಬಾಲಿಗೆ 50 ಹೊಡೆದ್ರು, ಅಭಿನಂದನ್ ಸಿಂಗ್ ಅವರು 15 ಬಾಲಿಗೆ 50 ಹೊಡ್ಸ್ಕೊಂಡ್ರು. ಇದೇ ಡ್ಯಾಮೇಜ್ ಮಾಡಿದ್ದ. ಒಬ್ರು ಹೊಡೆದವ್ರು ಗೆದ್ರು, ಹೊಡ್ಸ್ಕೊಂಡವ್ರು ಸೋತ್ರು. ಮತ್ತೆ ಪಿಲ್ ಸಾಲ್ಟ್ ಅವ್ರು ಯಾಕಂತ ಹೇಳಿ ಕಮೆಂಟ್ ಹಾಕ್ರಿ. ಸೋತೀವಿ ನಾವು, ಗೆದ್ದಾರ ರಾಜಸ್ಥಾನದವರು. ಈ ಉಳಿದಿದ್ದ ನಾಯಿಗಳು ಬಹಳ ಖುಷಿ ಅಲ್ಲತ್ತವ. ಅವ್ರಿಗೆ ನಾವೇನು ಹೇಳಲ್ಲ, ನಮ್ಮ ಬಾಸ್ ಹೇಳ್ತಾರೆ. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿಚ್ಚಿನ